ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸಾವು ಆರೋಪ ಘಟನಾ ಸ್ಥಳದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಎಸ್ಐಟಿಗೂ ಮುನ್ನವೇ ಗುಪ್ತಚರ ಇಲಾಖೆ ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಮಫ್ತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಗುಪ್ತಚರ ಇಲಾಖೆ ಪ್ರಕರಣದ ಸತ್ಯಾನುಸತ್ಯತೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಎಸ್ಐಟಿ ತನಿಖೆಗೆ ಪೂರ್ವಪರ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಭದ್ರತೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆಯ ಮೇಲಿನ ಪರಿಣಾಮವಾದ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಲಾ ಅಂಡ್ ಆರ್ಡರ್ ಫೇಲ್ ಆಗದಂತೆ ನೋಡಿಕೊಳ್ಳೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಭದ್ರತೆ ಹಾಗೂ ಮೀಸಲು ಪಡೆಯ ನಿಯೋಜನೆ ಕುರಿತು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ಘಟನೆಗಳು ನಡೆದಾಗ ಗುಪ್ತಚರ ಇಲಾಖೆಗೆ ಪ್ರಶ್ನೆ ಹೋಗಿದ್ದಿದೆ. ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು? ಗುಪ್ತಚರ ಇಲಾಖೆ ಗಮನಕ್ಕೆ ಬಂದಿರಲಿಲ್ವಾ? ಗುಪ್ತಚರ ಇಲಾಖೆ ಗೊತ್ತಿರಲಿಲ್ವಾ? ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ, ಈ ಥರ ಎಲ್ಲ. ಸೊ ಈ ಪ್ರಕರಣವು ಕೂಡ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ದೇಶದಾದ್ಯಂತ ಚರ್ಚೆ ಆಗಿದೆ. ಈ ಪ್ರಕರಣ ಸಾಕಷ್ಟು ವೈರಲ್ ಆಗಿದೆ. ಈ ಪ್ರಕರಣ ಸೊ ಈ ಪ್ರಕರಣದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸು ಇದೆ. ಆ ಕಾರಣಕ್ಕಾಗಿ ಈ ಪ್ರಕರಣ ಸೆನ್ಸಿಟಿವ್ ಆಗಿರುವಂಥ ಹಿನ್ನೆಲೆಯಲ್ಲಿ SITಗಿಂತ ಮುಂಚಿತವಾಗಿ ಗುಪ್ತಚರ ಇಲಾಖೆ ಭೇಟಿ ಕೊಟ್ಟಿರೋದು. ಗುಪ್ತಚರ ಇಲಾಖಾ ಅಧಿಕಾರಿಗಳು ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಪರಿಸ್ಥಿತಿ ಹೇಗಿದೆ, ಸಿಚುವೇಶನ್ ಯಾವ್ಯಾವ ಥರ ಇದೆ, ಇಲ್ಲಿನ ಜನರ ಮನಸ್ಥಿತಿ ಹೇಗಿದೆ, SIT ತನಿಖೆ ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ತನಿಖೆಯನ್ನು ನಡೆಸೋದಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗತ್ತೆ, ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಆಗಿದೆ, ಏನಾದರೂ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳು ಇದೆಯಾ, ಸೂಕ್ಷ್ಮವಾದಂಥ ವಿಚಾರಗಳು, ಅತಿ ಸೂಕ್ಷ್ಮವಾದಂಥ ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಡೆವಲಪ್ಮೆಂಟ್ಗಳು ಆಗ್ತಾ ಇದೆಯಾ, ಇದೆಲ್ಲದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ಈಗ ಗುಪ್ತಚರ ಇಲಾಖಾ ಅಧಿಕಾರಿಗಳು ಆಲ್ರೆಡಿ ಅಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಈಗಾಗಲೇ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಗುಪ್ತಚರ ಇಲಾಖೆ ಫೇಲ್ಯೂರ್, ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ, ಗುಪ್ತಚರ ಇಲಾಖೆಗೆ ಸರಿ ಇರಲಿಲ್ಲ, ಈ ಥರದ್ದೆಲ್ಲ ಕೇಳ್ಪಟ್ಟಿದ್ದೀವಿ ನಾವು. ಈ ಪ್ರಕರಣ ಸೆನ್ಸಿಬಲ್ ಪ್ರಕರಣವೂ ಹೌದು, ಮತ್ತು ಇದು ದೇಶದಾದ್ಯಂತ ಚರ್ಚೆಯೂ ಆಗಿದ್ದಂಥ ಪ್ರಕರಣ. ಈ ಕಾರಣಕ್ಕಾಗಿ ಗುಪ್ತಚರ ಇಲಾಖೆ ಮೊದಲೇ ಅಲರ್ಟ್ ಆಗಿದೆಯಾ? ಯಾವ ಥರ ಕಾರ್ಯವೈಖರಿ ಇದೆ ಗುಪ್ತಚರ ಇಲಾಖೆಯದು? ನೀತಿ ಹೌದು. ಯಾಕಂದರೆ ಈ ಪ್ರಕರಣ ಏನಿದೆ ಈಗಾಗಲೇ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದೆ. SITಗೆ ಈ ಪ್ರಕರಣ ಅನೇಕ ಆಕ್ರೋಶಗಳ ಬಳಿಕ ಅದು ಹಸ್ತಾಂತರವಾಗಿತ್ತು. SITಗೆ ಹಸ್ತಾಂತರವಾದ ಬಳಿಕವೂ ಕೂಡ ಇನ್ನೂ ಆ ಆಕ್ರೋಶದ ಜ್ವಾಲಾಗ್ನಿ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ. SIT ತನಿಖೆ ದಿನದಿಂದ ದಿನಕ್ಕೆ ಯಾಕೆ ವಿಳಂಬವಾಗ್ತಾ ಇದೆ ಅನ್ನುವಂಥದ್ದೇ ಸದ್ಯ ಸಾರ್ವಜನಿಕರಲ್ಲಿ ಮೂಡಿರುವಂಥ ಒಂದು ಅನುಮಾನ. ಯಾಕಂದರೆ ಇಡೀ ಜಗತ್ತಿನ ಕಣ್ಣು ಈಗ ಧರ್ಮಸ್ಥಳದ ಮೇಲಿದೆ. SIT ತನಿಖೆಯಿಂದ ಹೊರಬರುವಂಥ ಸತ್ಯಾಸತ್ಯತೆ ಏನು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಯಾವುದು ಕೂಡ ಜನರಿಗೆ ಬೇಡ. ಅಲ್ಲಿ ಹೂತಿರುವಂಥ ಅಸ್ಥಿಪಂಜರ ನಿಜವಾಗ್ಲೂ ಅಲ್ಲಿ ಆತ ಹೂತಿದಾನ, ಅಲ್ಲಿ ಇದೆಯಾ ಇಲ್ವಾ, ಇದಷ್ಟೇ ಈಗ ಜನರಿಗೆ ಬೇಕಾಗಿರುವಂತಹ ಒಂದು ಉತ್ತರ. ಆದರೆ ಆ ಉತ್ತರವನ್ನ ಪಡೆದುಕೊಳ್ಳೋದಕ್ಕೆ ನಾವು ಇನ್ನೂ ಎಷ್ಟು ದಿನ ಕಾಯಬೇಕು? SIT ಅವರು ಕನಿಷ್ಠ ಪಕ್ಷ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಯಾಕೆ ಭೇಟಿ ನೀಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ಒಂದು ಕಡೆಯಲ್ಲಿದ್ದರೆ, ಇನ್ನೊಂದು ಕಡೆಯಿಂದ ರಾಜ್ಯ ಗುಪ್ತಚರ ಇಲಾಖೆ ಈಗಾಗಲೇ ಆಕ್ಟಿವ್ ಆಗಿದೆ. ಈ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ ಮತ್ತು ಇದರೊಂದಿಗೆ ಮಫ್ತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜನರ ನಡುವೆ ಗ್ರಾಮಸ್ಥರಾಗಿ, ಭಕ್ತರ ನಡುವೆ ಭಕ್ತರಾಗಿ SIT ತನ್ನ ಇಂಟೆಲಿಜೆನ್ಸ್ ತನ್ನ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಅಂದರೆ ಪ್ರಮುಖವಾಗಿ ನೀತಿ SIT ಒಂದು ಟೈಮ್ ಇದಕ್ಕೆ ಎಂಟ್ರಿ ಆದ ಬಳಿಕ ಅವರು ಅದರಲ್ಲೇ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಈ ಪ್ರಕರಣ ಯಾವ ಥರ ಒಂದು ಹೊಡೆತವನ್ನು ಕೊಡುತ್ತೆ ಅನ್ನುವಂಥದ್ದು. ಯಾಕಂದರೆ SITಯ ಒಂದು ತನಿಖೆ ಸಂದರ್ಭದಲ್ಲಿ ಫಲಿತಾಂಶ ಏನೇ ಬರ್ಬೋದು, ಇನ್ ಕೇಸ್ ಅಲ್ಲಿ ಆ ರೀತಿ ಅಸ್ಥಿಪಂಜರಗಳು ಇರುವಂಥದ್ದು ಹೌದು ಅಂತ ಹೇಳಿದ ಸಂದರ್ಭ ಜನರ ಭಾವನೆಗಳು ಕೆರಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ದಿನಕ್ಕೆ ಧರ್ಮಸ್ಥಳ ಗ್ರಾಮಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ಹಾಗಾಗಿ ಅವರ ಭಾವನೆ ಕೆರಳುವಂಥ ಸಂದರ್ಭ, ಏನಾದರೂ ಅಹಿತಕರ ಘಟನೆಯಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಟೀಮ್ ಏನಿದೆ ಇದು ಎಲ್ಲ ರೀತಿಯ ಮಾಹಿತಿಯನ್ನ ಕೊಡ್ತಾ ಇದೆ. ಇನ್ ಕೇಸ್ ಲಾ ಅಂಡ್ ಆರ್ಡರ್ಗೆ ಏನಾದರೂ ತೊಂದರೆಯಾದರೆ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಯಾವ ಥರ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಮೀಸಲು ಪಡೆಯನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಮತ್ತು ಎಲ್ಲೆಲ್ಲ ಅವರನ್ನ ಅಸೈನ್ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಕೇವಲ ಧರ್ಮಸ್ಥಳ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಪ್ರಭಾವವನ್ನು ಬೀರುವಂಥ ಒಂದು ಪ್ರಕರಣ ಇದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಲೋಪದೋಷಗಳು ಆಗಬಾರ್ದು. ಎಲ್ಲೆಲ್ಲ ಸೂಕ್ಷ್ಮ ಪ್ರದೇಶಗಳಿದೆಯೋ ಅಲ್ಲಿ ಯಾವ ಥರ ಒಂದು ಭದ್ರತೆಯನ್ನು ನೀಡಬೇಕಾಗಬಹುದು. ಪ್ರಮುಖವಾಗಿ ಈ ತನಿಖೆ ಆಗುವಂಥ ಸಂದರ್ಭ, SIT ಅವರು ತನಿಖೆಯನ್ನು ಮಾಡುವಂಥ ಸಂದರ್ಭ, ಆತನನ್ನು ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ಅಸ್ಥಿಪಂಜರವನ್ನು ಹೊರತೆಗೆಯುವಂಥ ಪ್ರಕ್ರಿಯೆಗಳು ಏನಾದರೂ ಇರುವಂಥ ಸಂದರ್ಭ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಮಾಣದ ಫೋರ್ಸ್ ಬೇಕಾಗುತ್ತೆ, ಎಷ್ಟು ಸಂಖ್ಯೆಯ ಪೊಲೀಸರು ಬೇಕಾಗುತ್ತೆ ಮತ್ತು ಅವರನ್ನ ಎಲ್ಲೆಲ್ಲ ಅಸೈನ್ ಮಾಡಬಹುದು, ಈ ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಇಂಟೆಲಿಜೆನ್ಸ್ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನೇರವಾಗಿ ಮುಖ್ಯಮಂತ್ರಿಗಳಿಗೆ
ಆ ಮಾಹಿತಿಯನ್ನು ನೀಡ್ತಾ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಈಗಾಗಲೇ ಅವರು ಧರ್ಮಸ್ಥಳ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಆ ಅನಾಮಿಕ ಹೇಳಿದಂಥ ಸ್ಥಳಗಳು ಏನೆಲ್ಲ ಇದೆಯೋ ಆ ಜಾಗದ ಮೇಲೂ ಕೂಡ ಆತ ಹೇಳಿರುವಂಥದ್ದು ಧರ್ಮಸ್ಥಳ ಕಾಡು, ಈಗಾಗಲೇ ಅದು ರಿಸರ್ವ್ ಫಾರೆಸ್ಟ್ ಕೂಡ ಹೌದು ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಅರಣ್ಯ ಕೂಡ ಇದೆ. ಸೊ ಆ ಎಲ್ಲ ಪ್ರದೇಶಗಳ ಮೇಲೆ ರಾಜ್ಯ ಗುಪ್ತಚರ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಇಟ್ಟಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಕ್ಷಣ ಕ್ಷಣದ ಮಾಹಿತಿಯನ್ನು ಸರ್ಕಾರಕ್ಕೆ ರವಾನಿಸ್ತಾ ಇದೆ. ಈ ನಡುವೆ SIT ಬರುವಂಥ ಪ್ರಕ್ರಿಯೆ ಇನ್ನಷ್ಟು ವಿಳಂಬವಾಗ್ತಾ ಇದೆ. ಆದರೆ ಗುಪ್ತಚರ ಇಲಾಖೆ SITಗೆ ಬೇಕಾದಂಥ ಒಂದು ಗ್ರೌಂಡ್ ವರ್ಕ್ ಏನಿದೆ, ಅವರಿಗೆ ಎಷ್ಟು ಫೋರ್ಸ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನೆಲ್ಲ ಬೇಕು, ಆ ಎಲ್ಲ ವ್ಯವಸ್ಥೆಗಳ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತು ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ SIT ತಂಡದ DYSP ನೇತೃತ್ವದ ಒಂದು ತಂಡ ಭೇಟಿ ನೀಡುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅದು ವಿಳಂಬವಾಗ್ತಾ ಇದೆ. ಈಗ ಈವರೆಗೂ ಕೂಡ ಅವರು ಭೇಟಿ ನೀಡಿಲ್ಲ. ಸದ್ಯ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೇನೆ. ಇಲ್ಲೇ ಆ ಒಂದು ಅನಾಮಿಕ ವ್ಯಕ್ತಿ ಮೊನ್ನೆ ಬಂದು ಕಳೆಬರಹವನ್ನು ಪೊಲೀಸರಿಗೆ ಒಪ್ಪಿಸಿದ್ದ. ಬೆಳ್ತಂಗಡಿ ನ್ಯಾಯಾಲಯ ಇಲ್ಲಿ ಸಮೀಪದಲ್ಲೇ ಇದೆ. ಆ ನ್ಯಾಯಾಲಯಕ್ಕೆ ಹೋಗಿ ಕಳೆಬರಹವನ್ನು ಒಪ್ಪಿಸಿ ತನ್ನ ಒಂದು ಸ್ಟೇಟ್ಮೆಂಟನ್ನು ನೀಡಿದ ಬಳಿಕ ಇಲ್ಲಿ ಬಂದು ಆ ಒಂದು ಕಳೆಬರಹವನ್ನು ಇಲ್ಲಿ ಒಪ್ಪಿಸಿ ಇಲ್ಲೂ ಸ್ಟೇಟ್ಮೆಂಟನ್ನು ನೀಡಿ ಆ ಕಳೆಬರಹ FSLಗೆ ರವಾನೆಯಾಗಿತ್ತು. ಅದೇ ಈ ಒಂದು ತನಿಖೆಯ ಕೇಂದ್ರ ಬಿಂದು ಕೂಡ ಹೌದು. ಆ FSL ವರದಿಗೋಸ್ಕರವೂ ಕೂಡ SIT ತಂಡ ಕಾಯ್ತಾ ಇದೆ. ಯಾವಾಗ ಆ ವರದಿ ಬರುತ್ತೋ ಆ ವರದಿಯ ಆಧಾರದಲ್ಲಿ ತನಿಖೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಹೋಗುತ್ತೆ. ಇನ್ ಕೇಸ್ ಆ ಬಂದಿರುವಂಥ ಕಳೆಬರಹ ಅಥವಾ ಆತ ತಂದಿರುವಂಥ ಜಾಗ ಅಲ್ಲಿಂದನೇ ತಂದಿದ್ದರೆ, ಆತ ಕಾಡಿನಿಂದ ತಂದಿದ್ದರೆ, ಧರ್ಮಸ್ಥಳ ಗ್ರಾಮದ ಕಾಡಿನಿಂದ ತಂದಿದ್ದರೆ, ಅದು ಮ್ಯಾಚ್ ಆದರೆ, ಆ ಮಣ್ಣಿನ ಸ್ಯಾಂಪಲ್ ಮ್ಯಾಚ್ ಆದರೆ ಇನ್ನೂ ಅದು ತೀವ್ರ ಸ್ವರೂಪ ಪಡೆದುಕೊಂಡು ಹೋಗುತ್ತೆ ಮತ್ತು ಆತನನ್ನು ಇಲ್ಲೇ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿ ಆ ವಶಕ್ಕೆ ಪಡೆದು ಒಂದು ಅಜ್ಞಾತ ಸ್ಥಳದಲ್ಲಿ ಆತನನ್ನು ವಿಚಾರಣೆ ಮಾಡಿ ಆತ ಹೇಳ್ತಿರುವಂಥ ವಿಚಾರಗಳು ನಿಜಾನ, ಅದರಲ್ಲಿ ನೈಜತೆ ಇದೆಯಾ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಮುಂದಕ್ಕೆ SIT ತಮ್ಮ ತನಿಖೆಯನ್ನು ಆರಂಭ ಮಾಡ್ತಾರೆ. ಎಲ್ಲೆಲ್ಲ ಆತ ಈ ಥರ ನಾನು ಶವವನ್ನು ಹೂತಿಟ್ಟಿದ್ದೀನಿ ಮತ್ತು ಯಾರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ದಾನೋ ಅದರೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಒಂದು ರಾ ಮ್ಯಾಪನ್ನು ಮಾಡಿಕೊಳ್ತಾರೆ. ಬಳಿಕ ಅವರು ಆದಷ್ಟು ಬೇಗ ಅಂದರೆ ಈ ಏನು ಸೋಮವಾರದ ಬಳಿಕ ಈ ಪ್ರಕರಣ ಬಹಳ ತೀವ್ರತರನಾದ ರೀತಿ ಅಂದರೆ ಅಧಿಕಾರಿಗಳು ಕೂಡ ಭೇಟಿ ನೀಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆ ಬಳಿಕ ಉತ್ಖನನ ಆತನಿಂದ ಮಾಹಿತಿ ಪಡೆಯುವಂಥದ್ದಾಗಿರ್ಬೋದು ಮತ್ತು ಈ ಹಿಂದೆ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕೇಸ್ಗಳು ಏನಿದೆಯೋ, ನಿಗೂಢ ಸಾವುಗಳು ಏನಿದೆಯೋ, ಭೀಕರ ಕೊಲೆ ಪ್ರಕರಣಗಳು ಏನಿದೆಯೋ, ಈ ಎಲ್ಲ ಪ್ರಕರಣಗಳ ವರದಿಯನ್ನು ಪಡೆದುಕೊಂಡು ಇವರ ತನಿಖೆಗೆ ಪೂರಕವಾಗಿ ಅದರ ಒಂದು ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸುವ ಸಾಧ್ಯತೆಗಳು ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.